ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡ ಎಸ್ಟಿ ದಿಲೀಪ್ ಕುಮಾರ್ ಮಾತನಾಡಿ, ತಾಲೂಕಿನ ಹೇರೂರು ಕೆರೆ ಸೇರಿದಂತೆ ಬಹುತೇಕ ಕೆರೆಗಳು ಸಂಪೂರ್ಣವಾಗಿ ಬತ್ತಿ ಹೋಗಿವೆ. ನೀರಿನ ಅಭಾವದಿಂದ ರೈತರು ಹಾಗೂ ಪ್ರಾಣಿ ಪಕ್ಷಿಗಳು ಪರದಾಡುವಂತಾಗಿದೆ. ಸ್ಥಳೀಯ ಶಾಸಕರು ಸಚಿವರಾಗುವ ಆಸೆಯಿಂದ ದೆಹಲಿ ಪ್ರವಾಸದಲ್ಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಬಿಡದಿ ಪ್ರದೇಶಕ್ಕೆ ನೀರು ಹರಿಸುವ ಹುನ್ನಾರದಲ್ಲಿದ್ದಾರೆ ಎಂದು ಕಿಡಿಕಾರಿದರು. ಮಲ್ನಾಡು ಭಾಗದಲ್ಲಿ ದೇವರ ಆಶೀರ್ವಾದದಿಂದ ಒಳ್ಳೆ ಮಳೆ ಆಗ್ತಾ ಇದೆ. ಒಂದು ವಾರದಿಂದ ಒಳ್ಳೆ ಮಳೆ ಆಗ್ತಾ ಇದೆ. ಡ್ಯಾಮ್ಗಳು ಕಾವೇರಿ ಒಳ್ಳೆ ಏನಿದೆ ತುಂಬ್ತಾ ಇದೆ. ಹಾಗಾಗಿ ನಾವು ಒತ್ತಾಯ ಮಾಡಬೇಕಾಗಿದೆ. ಏಕೆಂದರೆ ಎಣ್ಣೆ ಬಂದ ಕಣ್ಣು ಮುಚ್ಕೊಂಡ್ರೆ ತಮಿಳ್ನಾಡವರು ಇವರು ಬ್ಯಾಂಕಲ್ಲಿ ದುಡ್ಡು ಇಟ್ಟಂಗೆ ಡೆಪಾಸಿಟ್ ಮಾಡ್ಕೊಂಡು ಇಟ್ಕೊಂಡ್ರೆ ನೀರು ಕೇಳ್ತಲೇ ಇರ್ತಾರೆ. ಅದರ ಬದಲು ಹೇಮಾವತಿ ಲಿಂಕ್ ಅನ್ನು ರದ್ದುಪಡಿಸುವ ಹೋರಾಟ ನ್ಯಾಯಾಲಯದಲ್ಲಿದ್ದು, ನ್ಯಾಯಾಲಯದಿಂದ ರೈತಪರ ತೀರ್ಪು ಬರುವ ಭರವಸೆ ಇದೆ. ಒಂದು ವೇಳೆ ಆದೇಶ ವ್ಯತ್ಯಾಸವಾದರೆ ಜಿಲ್ಲೆಯ ರೈತರು ಬೀದಿಗಿಳಿದು ಉಗ್ರ ಹೋರಾಟ ನಡೆಸಲಿದ್ದಾರೆ ಎಂದು ಎಚ್ಚರಿಸಿದರು. ಗುಬ್ಬಿ ತಾಲೂಕು ಭಾಜಪ ಕಡೆಯಿಂದ ನಾವು ಎಲ್ಲ ಭಾಜಪ ಮುಖಂಡರು ಪ್ರಮುಖರೆಲ್ಲ ಸೇರಿ ಗುಬ್ಬಿ ತಾಲೂಕು ತೀರಾ ಬರ ಆಗಿರೋದ್ರಿಂದ ಕೆರೆ ಕಟ್ಗಳು ಎಲ್ಲ ಒಣಗಿರೋದ್ರಿಂದ ತುರ್ತಾಗಿ ಹೇಮಾವತಿ ನೀರು ನಮಗೆ ಬರ್ಬೇಕಾಗಿರ್ತಕ್ಕಂಥ 18 TSP ನೀರನ್ನು ಗುಬ್ಬಿ ತಾಲೂಕಿಗೆ ಕೊಡಬೇಕು. ಹೆಚ್ಚಿನದಾಗಿ ತುಮಕೂರು ಜಿಲ್ಲೆಗೆ 24 TMC ನೀರು ಅಲೋಕೇಶನ್ ಆಗಿದೆ. ಅದರೊಳಗೆ ನಮಗೆ ಗುಬ್ಬಿ ಬರಬೇಕಾದ 18 TMC ನೀರನ್ನು ತುರ್ತಾಗಿ ಬಿಡಬೇಕು ಅಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ. ಈ ಸಂದರ್ಭದಲ್ಲಿ ಮುಖಂಡರಾದ ಸಾಗರನಹಳ್ಳಿ ನಂಜೇಗೌಡ, ಯತೀಶ್, ಅಣ್ಣಪ್ಪಸ್ವಾಮಿ, ಬಸವರಾಜ್, ಶಿವಕುಮಾರ್, ಗಂಗಣ್ಣ, ವಿದ್ಯಾಸಾಗರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಡಿ ಮಂಜುನಾಥ್, ಗುಬ್ಬಿ. ಇಂಥ ಒಂದು ವಿಶೇಷ ಸಂದರ್ಭದಲ್ಲಿ ಗುಬ್ಬಿಯ ತಾಲೂಕನ್ನ ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ಜೊತೆಗೆ ಆ ಬರವನ್ನ ನೀಗಿಸುವಂತ ಕ್ರಮವನ್ನ, ಉಪಶಮನವನ್ನ ಸರ್ಕಾರವೇ ಮಾಡಬೇಕಾಗಿರೋದ್ರಿಂದ ತಕ್ಷಣ ಹೇಮಾವತಿ ನಾಲೆಯ ಡ್ಯಾಮ್ ತುಂಬೋದಕ್ಕಿಂತ ಮುಂಚೆನೆ ಈ ತಕ್ಷಣನೇ ಹೇಮಾವತಿಯ ನೀರನ್ನ ತುಮಕೂರು ಬ್ರಾಂಚ್ ಕೆನಾಲ್ಗೆ ಹರಿಸಬೇಕು. ನಮ್ಮ ಪಾಲಿನ ನೀರೇನಿದೆ ಅದನ್ನ ಸಂಪೂರ್ಣವಾಗಿ ಬಿಡಬೇಕು. ತುಮಕೂರು ಭಾಗದ ಎಲ್ಲ ಕೆರೆಗಳನ್ನ ತುಂಬಿಸುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಮಂತ್ರಿ ಮಂಡಲವನ್ನ ರಚನೆ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ನಮ್ಮ ಉಸ್ತುವಾರಿ ಮಂತ್ರಿಗಳು ಅದೇ ಉಡಾಪೆಯ ಪ್ರದರ್ಶನವನ್ನ ಮಾಡ್ತಿದ್ದಾರೆ. ತುಮಕೂರು ಜಿಲ್ಲೆಯ ಹಿತವನ್ನ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂತ ಜಿ ಪರಮೇಶ್ವರ್ ಅವರು ಕಾಯ್ತಾ ಇಲ್ಲ. ಇಂಥ ಒಂದು ವಿಶೇಷ ಸಂದರ್ಭದಲ್ಲಿ ಸರ್ಕಾರಕ್ಕೆ ಹಕ್ಕೊತ್ತಾಯವನ್ನು ಮಾಡ್ತೇವೆ. ಎಲ್ಲ ಕೆರೆಗಳನ್ನು ತುಂಬಿಸಬೇಕು, ಜಾನುವಾರುಗಳಿಗೆ ನೀರನ್ನು ಬಿಡುವಂತ ಕೆಲಸವನ್ನ ಮಾಡಬೇಕು, ತಕ್ಷಣ ಕ್ರಮ ವಹಿಸಬೇಕಾಗುತ್ತೆ. ಇವತ್ತೇನು ಇಡೀ ತಾಲೂಕಿನಲ್ಲಿ ಎಲ್ಲಾ ಕೆರೆನಲ್ಲಿ ನೀರು ಖಾಲಿ ಆಗಿದೆ. ಇವತ್ತಿನ ಪರಿಸ್ಥಿತಿಯನ್ನ ನಿರ್ವಹಣೆ ಮಾಡೋದಿಕ್ಕೆ ಜಿಲ್ಲಾಡಳಿತ ಮುಂದೆಜ್ಜೆಯನ್ನ ಇಕ್ಕಬೇಕಾಗುತ್ತೆ. ಪ್ರತಿ ಸಲ ಹಾಸನ ಮತ್ತು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಗೆಜೆಟ್ ನೋಟಿಫಿಕೇಶನ್ ಅನ್ನ ಮಾಡ್ತಿದ್ರು. ತಾಲೂಕಿಗೆ ನಮ್ಮ ಅಧ್ಯಕ್ಷರಾಗಿ ಹೆಚ್ಚು ನೀರು ಬರಬೇಕಾಗಿರೋದ್ರಿಂದ, ಗುಬ್ಬಿ ತಾಲೂಕಿನ ಎಲ್ಲ ಕೆರೆಗಳಿಗೂ ನೀರು ಬರಬೇಕಾಗಿರೋದ್ರಿಂದ ನೀರು ತುಂಬಿಸ್ಬೇಕು. ಕಳೆದ ವರ್ಷ ಅನೇಕ ಕೆರೆಗಳು ತುಂಬಿರಲಿಲ್ಲ. ತುಂಬದಲ್ಲೇ ಇದ್ದಂಥ ಸಂದರ್ಭದಲ್ಲಿ, ಯಾಕೆಂದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಲ್ಲಿ ಇರುವಂಥ ಹೂಳನ್ನು ಎತ್ತದಲ್ಲೇ, ಕೆನಾಲಲ್ಲಿರುವಂಥ ಹೂಳನ್ನು ಎತ್ತದಲ್ಲೇ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಶಾಸಕರ ನೀರಿನ ಕಡೆ ಗಮನ ಕೊಡದೇ ಇದ್ದಿದ್ದರಿಂದ ಆ ಕೆರೆಗಳು ತುಂಬಲಿಲ್ಲ. 14 ಡಿಸ್ಟ್ರಿಬ್ಯೂಟರ್ ಬೇಕಾದ್ರೆ ನೀವು ತನಿಖೆ ಮಾಡ್ಬೋದು. ಪಕ್ಕದಲ್ಲಿರೋ ಚನ್ಸೆಟ್ಟಳ್ಳಿ ಇರ್ಬೋದು, ಬಿಲ್ಲೆಪಳ್ಳಿ ಇರ್ಬೋದು, ಈ ಕೆರೆಗಳು ತುಂಬಲಿಲ್ಲ. ಈ ವರ್ಷ ಬರಗಾಲ ಬಂದಿರೋದ್ರಿಂದ ಕೆರೆ ತುಂಬುತ್ತಾ ಅನ್ನೋ ಭಯ ಶುರುವಾಗಿದೆ. ಆ ಕಾರಣಕ್ಕೋಸ್ಕರ ಅಧಿಕಾರಿಗಳು ಮತ್ತು ಶಾಸಕರು ತಕ್ಷಣಕ್ಕೆ ಕ್ರಮ ತಗೊಳ್ಬೇಕು. ಒಂದು ಕಡೆ ಸಲಹಾ ಸಮಿತಿಯವರು ತಕ್ಷಣ ತೀರ್ಮಾನ ಮಾಡಿ ನೀರನ್ನು ಈ ಕಡೆಗೆ ಬಿಡುವಂಥದ್ದು. ಯಾಕೆಂದರೆ ಕಬಿನಿ ಮುಖಾಂತರ ತಮಿಳುನಾಡಿಗೆ ಹೋಗ್ತಾ ಇರೋದ್ರಿಂದ KRS, ಹೇಮಾವತಿ, ಬೇರೆ ಬೇರೆ ಆರಂಗಿ ಕಡೆಯಿಂದ ನೀರನ್ನು ಕೆರೆಗಳಿಗೆ ಬಿಡಿ ಅಂತ ಮಂತ್ರಿಗಳು ಹೇಳಿದ್ದಾರೆ.